स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बाबा साहेब अंबेडकर ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ಸರ್ಕಾರಕ್ಕೆ ಮೂಲ ಸ್ಥಳದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಸ್ಥಾಪಿಸಲೇಬೇಕು। ಸರ್ಕಾರ ಕಾನೂನಂತೆ ಕಾನೂನು ಬೆಕ್ಕೆ ಬೆಕ್ಕು ಸರ್ಕಾರಂತೆ ಸರ್ಕಾರ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಜೈ ಭೀಮ್ ಎಲ್ಲರಿಗೂ। ನಾವು ಈ ಹಳೆ ಸಂಸತ್ ಭವನದ ದಿಲ್ಲಿ ಒಳಗೆ ಮೂರ್ತಿಗಳನ್ನು ತೆರವುಗೊಳಿಸ್ಯಾರ। ಆದ ಕಾರಣಕ್ಕಾಗಿ ನಾವೆಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳನ್ನು ನಮ್ಮನ್ನು ಸಪೋರ್ಟ್ ಮಾಡಿ ಇದು ಹೋರಾಟ ಮಾಡ್ತಾ ಇದ್ದೀವಿ। ಇನ್ನು ಮುಂದೆ ಆ ಹಳೆ ಸಂಸತ್ ಭವನದ ಮುಂದೆ ಮತ್ತೆ ಹೊಳ್ಳಿ ಮರು ನಿರ್ಮಾಣ ಆಗ್ಬೇಕಂತೇಳಿ ನಾವು ಇದು ಹೋರಾಟ ಮಾಡ್ತಾ ಇದ್ದೀವಿ। ಮಾಡಲಿಲ್ಲ ಅಂದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ। ದಿಲ್ಲಿವರೆಗೂ ಹೋರಾಟ ಮಾಡಕ್ಕೆ ನಾವು ಬರ್ತೀವಿ, ಇಲ್ಲಾಂದ್ರೆ ನೀವು ಮಾಡೇಬೇಕು ಖಂಡಿತ। ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲತ್ತೀವ್ರಿ। ಛತ್ರಪತಿ ಶಿವಾಜಿ ಮಹಾರಾಜರದ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಯನ್ನು ಮತ್ತು ಮಹಾತ್ಮ ಗಾಂಧೀಜಿ ಅವ್ರದ್ದು ಮೂರ್ತಿಗಳನ್ನು ತೆರವುಗೊಳಿಸ್ಯಾರ್ರಿ। ಆದ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಸರ್। ಈಗ ಮನವಿ ಸದ್ದು ಕೊಡ್ತೀವ್ರಿ ನಾವು DC ಆಫೀಸ್ಗೆ। ಜಿಲ್ಲಾಧಿಕಾರಿ ಮುಖಾಂತರ ನಾವು ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸ್ಲತ್ತೀವ್ರಿ ಸರ್ ಈ ಹೋರಾಟದ ಮುಖಾಂತರ। ಮುಂದೆ ದಿಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್। ತುಳಸಿರಾಮ್ ಹರ್ಜನ್ ರೀ ಸರ್, ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆ ಅಂದ್ರಿ, ನಾವು ರಾಜ್ಯಾದ್ಯಂತ ಅಧ್ಯಕ್ಷರು। ಇಂದು ಬಿಜಾಪುರ ನಗರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಆಯುಷ್ಮಾನ್ ತುಳಸಿರಾಮ್ ಹರಿಜನ್ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆ ಜೊತೆ ಕೂಡಿ
ಏನು ಕೇಂದ್ರ ಸರ್ಕಾರ ಐತಿ, ಇವ್ರು ಏನದಾರ ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧನೇ ಮಾಡ್ಕೋತ ಬಂದಾರ, ಮುಂದಾದ್ರೆ ಮಾಡ್ಕೋತ ಇರ್ತಾರ. ಬಾಬಾ ಸಾಹೇಬರ ಅಂಬೇಡ್ಕರ್ ನಮಗಾದ್ರೂ ಅಷ್ಟೇ, ಇವ ಶಿವಾಜಿ ಮಹಾರಾಜ್ ನಮಗೆ ಅಷ್ಟೇ, ಎಲ್ಲ ಮಹಾಪುರುಷ ನಮಗೆ ಅಷ್ಟೇ. ಈ ಯಾವ ಮಹಾಪುರುಷರಿಗೂ ಏನು ಅನ್ಯಾಯ ಅಪ್ಪ ಅಂದ್ರೆ ನಾವು ಮೊದಲು ಒಡಿಗೆ ಬಂದು ಹೋರಾಟ ಮಾಡ್ತೀವಿ. ಇವತ್ತಿನ ಹೋರಾಟ ಏನಪ್ಪ ಅಂದ್ರೆ ದಲಿತರು ಏನದಿವಿ ಅಂತದು, ದಲಿತರು ಇವತ್ತು ಕೂಡ್ಕೊಂಡಿವಿ, ಏನು ಇವತ್ತು ಒಂದು ತೋರ್ಸಾಗತ್ತಲ್ಲ ಅದು ತುಳಸಿರಾಮ್ ಹರಿಜನ್ ಅವ್ರ ನೇತೃತ್ವದಲ್ಲಿ ಆಗಲ್ಲ, ಅದು ತುಳಸಿರಾಮ್ ಹರಿಜನೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಹಳೆ ಸಂಸತ್ ಭವನ್ ಮುಂದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಮತ್ತು ಶಿವಾಜಿ ಪುತ್ಲಿ ಐತಲ್ಲ ಅದನ್ನ ಸ್ಥಳಾಂತರ ಮಾಡಲ್ಲ, ರಿಟರ್ನ್ ಅದು ಎಲ್ಲಿರಬೇಕು ಅಲ್ಲೇ ಸ್ಥಾಪನೆ ಮಾಡ್ಬೇಕು. ಹಳ್ಳಿ ಏನೋ ಜರ್ಕತ್ ಅದು ಮಾಡ್ಲಿಕ್ಕಂದ್ರೆ ನಮ್ಮ ದಲಿತರಿಗೆ ಕರ್ನಾಟಕ ಬಂದ್ ಮಾಡೋದು ಗೊತ್ತೈತಿ, ಚಾಲನೆ ಮಾಡೋದು ಗೊತ್ತೈತಿ, ಮಾರ್ಕೆಟನ್ನು ಹೆಂಗೆ ಮಾಡ್ಬೇಕಂತ ನಮ್ಗೆ ಗೊತ್ತೈತಿ. ಏನು ಈ ಮನ್ವಾದಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ದಲಿತರನ್ನ ಪರೀಕ್ಷೆ ಮಾಡಬೇಡಿ. ನಾವು ತಲೆ ಕೆಟ್ಟ ನಿಂತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೇ ಬರಲಿ, ಏನು ಭೀಮಾ ನದಿ ಅಲ್ಲ ಅದು ಕೆಂಪು ಕಲರ್ ಆಗ್ತದ, ಇನ್ನೊಂದು ಭೀಮಾ ಕೋಲಿಗೆ ದಾರಿ ಮಾಡ್ಕೊಡ್ಬೇಕಂತ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ನಮಸ್ಕಾರ, ನಮ್ಮ ಬುದ್ಧಾಯ್ ಜೈ ಭೀಮ್. ಇವತ್ತಿನ ದಿವಸ ಒಂದು ಬಹಳ ಕರಾಳವಾದಂಥ ದಿನ. ನಾಚಿಕೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ. ಇಡೀ ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯದಗೋಸ್ಕರ ತುರ್ಕ್ ದೇಶದಿಂದ ಬಂದಂಥ ಆಕ್ರಮಣಕಾರಿಗಳ ವಿರುದ್ಧ ಹೋರಾಟ ಮಾಡಿ ದೇಶವನ್ನ ಸಮಾನತೆಯ ಸ್ವರಾಜ್ಯದ ಕನಸನ್ನ ಕಂಡಂಥ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು, ಭಾರತ ದೇಶದಲ್ಲಿ ಸಮಾನತೆಯ ಒಂದು ಬೀಜ ಬಿತ್ತಬೇಕಂತ ಇಡೀ ಜೀವನವನ್ನೇ ತ್ಯಾಗ ಮಾಡಿದಂಥ ಮಹಾ ಮಾನವತಾವಾದಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನು, ಹಳೆಯ ಸಂಸತ್ ಭವನದ ಮುಂದೆ ಇದ್ದಂಥ ಮೂರ್ತಿಗಳನ್ನು ಕೇಂದ್ರ ಸರ್ಕಾರವು ದಿಢೀರನೆ ತೆರವು ಮಾಡಿದೆ, ಸ್ಥಳಾಂತರ ಮಾಡಿದೆ. ಯಾವ ಕಾರಣ ಗೊತ್ತಿಲ್ಲ. ಈಗಾಗಲೇ ಅವರು ಭಾರತ ಜನತೆಗೆ ಯಾವ ಕಾರಣದಿಂದ ತಾವು ಮೂರ್ತಿಗಳನ್ನು ತೆರವು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಆದುದರಿಂದ ಇದನ್ನು ವಿರೋಧಿಸಿ ರಾಷ್ಟ್ರ ನಾಯಕರಿಗೆ ಆದಂಥ ಅಪಮಾನವನ್ನು ಖಂಡಿಸಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂಥ ತುಳಸಿರಾಮ್ ಹರಿಜನ್ ಅವರ ನೇತೃತ್ವದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ವಿಜಯಪುರ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಉದ್ದೇಶವಿಷ್ಟೇ, ಈ ಪ್ರತಿಭಟನೆಯ ಮೂಲಕ ನಾವು ಘನವೆತ್ತ ರಾಷ್ಟ್ರಪತಿ ಭಾರತ ಸರ್ಕಾರಕ್ಕೆ ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಮಾಡುವುದೇನೆಂದರೆ, ರಾಷ್ಟ್ರ ನಾಯಕರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನ ಸಂಸತ್ತಿನ ಮೂಲ ಸ್ಥಳದಲ್ಲಿ ಮರುಸ್ಥಾಪಿಸಬೇಕೆಂದು ನಮ್ಮ ಆಗ್ರಹಿಸಿ ಹೋರಾಟವಿದೆ. ಒಂದು ವೇಳೆ ತಾವು ಎಚ್ಚೆತ್ತುಕೊಂಡು ಕೇಂದ್ರ ಸರ್ಕಾರವು ಈ ಮೂರ್ತಿಗಳನ್ನ ಮರುಸ್ಥಾಪಿಸಿಲ್ಲವೆಂದರೆ ನಾವು ದಿಲ್ಲಿಗೆ ಬರಬೇಕಾಗುತ್ತೆ, ಸಂಸತ್ ಭವನನ್ನ ಮುತ್ತಿಗೆ ಹಾಕಿ ನಮ್ಮ ರಾಷ್ಟ್ರ ನಾಯಕರ ಮೂರ್ತಿಗಳನ್ನ ನಾವೇ ಪ್ರತಿಷ್ಠಾಪಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಇವತ್ತು ನಮ್ಮ ಬೃಹತ್ ಪ್ರತಿಭಟನೆ ಇದೆ ಸಿದ್ದೇಶ್ವರ ದೇವಸ್ಥಾನದ ಜಿಲ್ಲಾಧಿಕಾರಿ ಕಚೇರಿವರೆಗೂ. ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಇಲ್ಲಿ ಬಂದಿದ್ದಾರೆ. ಭೀಮ್ ಆರ್ಮಿ ಆಗಿರ್ಬೋದು, ಈಗ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಇವರು ಬಂದಿದ್ದಾರೆ, ಮತ್ತು ಭೀಮ್ ಸರ್ಕಾರ, ಎಲ್ಲ ಪ್ರಗತಿಪರ ಸಂಘಟನೆಗಳು, ನಮ್ಮ ದ್ರಾವಿಡ ದಲಿತ ಸೇನೆ ಆಗಿರ್ಬೋದು, ಭೀಮ್ ಸೇನೆ ಆಗಿರ್ಬೋದು, ಎಲ್ಲ ಬಂದಿದ್ದಾರೆ ಸರ್. DSS. ಹಾಂ ಸರ್, ಈಗಾಗಲೇ ನಮ್ಮ ದಲಿತ ಬಾಂಧವರು, ಆದಿವಾಸಿಗಳು, ಹಿಂದುಳಿದ ವರ್ಗದವರೆಲ್ಲ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಶುರುವಾಗಿದೆ. ಈಗ ದೇಶವ್ಯಾಪ್ತಿ ಪ್ರತಿಭಟನೆ ಹೆಚ್ಚುವ ತನಕ ಕೇಂದ್ರ ಸರ್ಕಾರವು ಇದನ್ನು ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಆಗ್ತಕ್ಕಂಥ ಪರಿಣಾಮಕ್ಕೆ ಕೇಂದ್ರ ಸರ್ಕಾರ ಹೊಣೆಗಾರ ಆಗುತ್ತೆ. ನಾಚಿಕೆ ಆಗಬೇಕು ಸರ್. ದೇಶದ ರಾಷ್ಟ್ರ ನಾಯಕರ ಪ್ರತಿಮೆಗಳನ್ನು ತಾವು ಸ್ಥಳಾಂತರ ಮಾಡುವುದು ತಮ್ಮ ಕೆಲಸ ಅಲ್ಲ. ದೇಶವನ್ನು ಅಭಿವೃದ್ಧಿ ಮಾಡುವುದು, ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ಒದಗಿಸುವುದು ತಮ್ಮ ಕೆಲಸ. ಕೇಂದ್ರ ಸರ್ಕಾರ ಇದನ್ನು ಕಲಿಬೇಕಾಗಿದೆ. ನಮ್ಮ ಬೇಡಿಕೆ ಇದೆ, ಯಾವ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಳಂದ ವಿಶ್ವವಿದ್ಯಾಲಯನ ಮರುಸ್ಥಾಪಿಸಿದ್ರು ಅದೇ ರೀತಿ ಪುನಃ ಈ ಮೂರ್ತಿಗಳನ್ನ ಮರುಸ್ಥಾಪಿಸಬೇಕು ಸಂಸತ್ ಭವನದ ಮುಂಭಾಗದಲ್ಲಿ. ಸರ್ ನೋಡಿ ಸರ್, ಅವರು ಟೆಂಡರ್ ಐತೆ ಸರ್. ಅದು ಅವ್ರ ಟೆಂಡರ್ ಏನಂದ್ರೆ ಅವ್ರ ವಿಕಾಸದ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಲ್ರಿ. ಅವ್ರ ಬರೀ ಮೂರ್ತಿಗಳನ್ನ ಒಂದು ಜಾಗದಿಂದ ಇನ್ನೊಂದ್ ಕಡೆ ಒಂದ್ ಜಾಗಕ್ಕೆ ಬರೀ ಇದೇ ಕೆಲಸ. ಅವ್ರಿಗೆ ಜಾಗ ಇಲ್ಲ ಏನ್ರಿ ದಿಲ್ಲಿ ಒಳಗ? ದಿಲ್ಲಿಯ ಸಂಸತ್ ಭವನದ ಮುಂದೆ ಜಾಗ ಇಲ್ಲ. ಈಗಾಗಲೇ ಹೊಸ ಸಂಸತ್ ಭವನ ನಿರ್ಮಾಣ ಮಾಡಿದಿರಿ, ಅದನ್ನ ನಾವು ಸ್ವಾಗತ ಮಾಡಿದ್ದೇವೆ. ನರೇಂದ್ರ ಮೋದಿ ಅವರೇ ಅದನ್ನ ನಾವು ಸ್ವಾಗತ ಮಾಡಿದ್ದೇವೆ. ಹೊಸ ಸಂಸತ್ತಿನ ಭವನದ ಮುಂದೆ ತಾವು ಬೇರೆ ಮೂರ್ತಿಗಳನ್ನ ಪ್ರತಿಷ್ಠಾಪಿಸೋದಾದ್ರೆ ಬೇರೆ ಮೂರ್ತಿಗಳನ್ನ ತನ್ನಿ. ಈಗಾಗಲೇ 50 ವರ್ಷಗಳಿಂದ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಹಳೆ ಸಂಸತ್ ಭವನ ಮುಂದೆ
ಅಲ್ಲಿ ಅವರು ಭಾಷಣವನ್ನು ಮಾಡಿದ್ದಾರೆ. ಇತಿಹಾಸವಿದೆ, ಅದು ಇತಿಹಾಸದ ಪುಟದಲ್ಲಿ ಕಪ್ಪು ಚುಕ್ಕೆ ತಾವು ಮಾಡಿರೋ ಕೆಲಸ ಇದು ಕೇಂದ್ರ ಸರ್ಕಾರ. ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ ಕೇಂದ್ರ ಸರ್ಕಾರಕ್ಕೆ, ರಾಷ್ಟ್ರಪತಿಯವರ ಮೂಲಕ ತಾವು ನಮ್ಮ ರಾಷ್ಟ್ರ ನಾಯಕರ ಪ್ರತಿಮೆಗಳನ್ನ ಪುನಃ ಮೂಲ ಸ್ಥಳದಲ್ಲಿ ಸ್ಥಾಪಿಸಬೇಕು, ವಿನಂತಿ ಇದೆ. ನನ್ನ ಹೆಸರು ಪ್ರತಾಪ್ ಚಿಕ್ಕಲ್ಕಿ, ನಾನು ಅಂಬೇಡ್ಕರ್ ವಾದಿ, ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ. ಜೈ ಭೀಮ್ ಬಂಧುಗಳೇ, ಇವತ್ತ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ತುಳಸಿರಾಮ್ ಹರ್ಜನ್ ಅವರ ನೇತೃತ್ವದಲ್ಲಿ ಇವತ್ತ ಏನು ದಿಲ್ಲಿ ಒಳಗ ಛತ್ರಪತಿ ಶಿವಾಜಿ ಮಹಾರಾಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪುತ್ಥಳಿಯನ್ನು ತೆಗೆದು ಈ ಕಿಡಿಗೇಡಿಗಳು ಹೀಗೆ ಅಲ್ಲ, ಇದು ಫಸ್ಟ್ ಟೈಮ್ ಅಲ್ಲ, ಇದು ಮೊನ್ನೆ ಆದರೂ ಛತ್ರಪತಿ ಶಿವಾಜಿ ಮಹಾರಾಜರು ಪುಣ್ಯದಲ್ಲೂ ಒಂದು ಕೈ ಹೊಡೆದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕುತ್ತಿಗೆ ಕಡಿಯೋದು, ಏನು ಹೆಂಡಿ ಒರೆಸೋದು, ಇಂಥ ಕೆಲಸ ಮಾಡ್ತೀರಿ. ನಿಮ್ಮ ಬಲ್ಲಿ ತಾಕತ್ತಿತ್ತು, ನಿಮ್ಮ ಬಲ್ಲಿ ದಮ್ ಇತ್ತು ಅಂದ್ರೆ ಬೋಸಡಿ ಮಕ್ಕಳು ನಮ್ಮ ವಿರುದ್ಧ ಮಾಡಿ ತೋರಿಸ್ರಿ, ನಮ್ಮ ಮುಂದೆ ನಿಂತು ಮಾಡಿ ತೋರಿಸಿ, ಅದಕ್ಕೆ ನಾವು ಗಣಿಸ್ಲತ್ತೇವೆ. ಅದಕ್ಕೆ ದಯವಿಟ್ಟು ನಂದೊಂದು ವಿನಂತಿ ಅದ. ಈಗ ತುಳಸಿರಾಮ್ ಅವ್ರ ನೇತೃತ್ವದಲ್ಲಿ ಬರೀ ಬಿಜಾಪುರ ಜಿಲ್ಲೆದಾಗ ಅಷ್ಟೇ ನಡೆದದ. ಅದು ಒಂದು ವೇಳೆ ನವದೆಹಲಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಏನು ಪುತ್ಥಳಿಯನ್ನು ಹೊಸದು ನಿರ್ಮಾಣ ಒಂದು ವೇಳೆ ಆಗ್ಲಿಕ್ಕಪ್ಪ ಅಂದ್ರೆ ನಾವು ಗಲ್ಲಿಯಿಂದ ದಿಲ್ಲಿ ಚಲೋ ಅಂತೇಳಿ ನಾವು ತುಳಸಿರಾಮಣ್ಣವನ ನೇತೃತ್ವದಲ್ಲಿ ನಾವು ದಿಲ್ಲಿಗೆ ಹೋಗ್ಲಿಕ್ಕ ನಾವೆಲ್ಲರೂ ತಯಾರಾಗಿದ್ದೆವು. ಇವತ್ತು ನೋಡ್ರಿ, ಇವತ್ತ ತುಳಸಿರಾಮಣ್ಣ ಅವ್ರ ನೇತೃತ್ವದಲ್ಲಿ ಎಲ್ಲಾ ಸಂಘಟನೆ ನೇತೃತ್ವದಲ್ಲಿ ಇವತ್ತ DC ಒಂದು ರಾಷ್ಟ್ರಪತಿ ಅವರಿಗೊಂದು ಮನವಿ ಸಲ್ಲಿಸ್ತಾರೆ, ನಿಮ್ಮ ಮೀಡಿಯಾದ ಮುಖಾಂತರವಾಗಲಿ ಮತ್ತು ಇವತ್ತ ಎಲ್ಲ ನಮ್ಮ ಸೋಷಿಯಲ್ ವರ್ಕದ ಮುಖಾಂತರ ಆಗಲಿ. ಇದು ಒಂದು ವೇಳೆ ಈ ಮನವಿಗಳು ಮತ್ತು ಈಗಾಗಲೇ ಹೇಳಿದ್ಮ್ಯಾಗ ಅನ್ನೋರು ದಿಲ್ಲಿಯಾಗ ನಮ್ಮದು ಸ್ಟ್ರೈಕ್ ಚಾಲು ಅದ. ಒಂದು ವೇಳೆ ಈ ಕರ್ನಾಟಕ ಇಡೀ ಮಹಾರಾಷ್ಟ್ರ ಮತ್ತು ಇಡೀ ನಮ್ಮ ಭಾರತ ಬಂದಾಗುವಂತ ಸ್ಥಿತಿ ಈ ಕೇಂದ್ರ ಸರ್ಕಾರ, ಯಾಕಂದ್ರೆ ನಾವು ಕೇಂದ್ರ ಸರ್ಕಾರದಾಗ ಇದ್ದವ್ರಿ, ಇಲ್ಲಿ ನಮ್ಗೆ ಯಾವ್ದು ಬಾಬಾ ಸಾಹೇಬ್ ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಬಾಬಾ ಸಾಹೇಬ್ ಮುಂದೆ ಯಾವ್ದು ಪಕ್ಷಗಳು ಏನು ಸಂಬಂಧ ಬೀಳಂಗಿಲ್ಲ. ನಮ್ಮ ಅಪ್ಪ ತಂದಿ ಪಡೆದವ್ರು ನಮ್ಮ ಅಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು. ಅದಕ್ಕೆ ನಾವು ಒಂದು ಹೇಳಕ್ ಬಯಸ್ತೀನಿ ಮನಿವಾದಿಗಳಿಗೆ, मैं एक हिंदी में बोलना चाहता हूँ. देखिए, जो दिल्ली में हुआ है वो कांड आप तुरंत बंद कीजिए. डॉक्टर बाबा साहब अंबेडकर का, छत्रपति शिवाजी महाराज का आपने तुरंत नवा दिल्ली में जो नया पुतला है तुम उसको उद्घाटन कीजिए. जिधर था हमारा तो उधर 50 साल से उधर डॉक्टर बाबा साहब अंबेडकर का पुतला है, छत्रपति शिवाजी महाराज का पुतला है. आप लोग पुतला हटाइए मत. आप लोग कभी भी देखेंगे वो पक्ष आएगा, पुतला आएगा, ये हमको पक्ष कोई संबंध नहीं है. हम केंद्र सरकार को और राष्ट्रपति को इतना बोलना चाहता हूं कि तुरंत वो डॉक्टर बाबा साहब अंबेडकर का और शिवाजी महाराज का पुतला जल्दी से जल्दी निर्माण कीजिए. नहीं तो हम भीम शक्ति और शिव शक्ति क्या चीज है हम सिखाएंगे सब युवक लोग मिलके. मेरा नाम नागेश, मैं रिपब्लिकन पार्टी का बेळगाव जिला विभाग के अध्यक्ष. नमो बुद्धाय, जय भीम, नमस्कार. ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಸೇನಾ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದಂಥ ತುಳಸಿರಾಮ್ ಅವರು ಹಾಗೂ ಮತ್ತು ನಮ್ಮ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರಾದಂಥ ಮತಿನ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ನಾವು ಬಿಜಾಪುರದಲ್ಲಿ ಸಿದ್ದೇಶ್ವರ ದೇವಸ್ಥಾನದಿಂದ DC ಆಫೀಸ್ವರೆಗೂ ನಾವು ಈ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ತೆರವುಗೊಳಿಸಿದಂಥ ಮಹಾನ್ ವ್ಯಕ್ತಿಗಳು ಅಂದ್ರೆ ಸಂವಿಧಾನ ಅಡಿಯಲ್ಲಿ ನಾವು ಜೀವನ ಮಾಡ್ತಕ್ಕಂಥ ಅರಿವು ಇಲ್ಲಾರ್ದೇನೆ ಕೇಂದ್ರ ಸರ್ಕಾರ ಇವತ್ತು ಶಿವಾಜಿ ಅವರ ಮತ್ತು ಹಾಗೂ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದು ಇದು ನ್ಯಾಯ ಅಲ್ಲ. ಅದಕ್ಕಾಗಿ ಎಲ್ಲ ಸಂಘಟನೆ, ಎಲ್ಲ ಜಾತಿಯವರಾಗಿರ್ಬೋದು, ಎಲ್ಲ ಸಂಘಟನೆಯವರಾಗಿರ್ಬೋದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇವತ್ತು ಅನಾವರಣಗೊಳಿಸಿರಕ್ಕಂಥ ಈ ಪುತ್ಥಳಿಗಳನ್ನು ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಪುನರ್ ಸ್ಥಾಪನೆ ಮಾಡಬೇಕೆಂದು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಇದು ಒಂದು ದೊಡ್ಡ ಹೋರಾಟ. ಅದಕ್ಕೆ ದಯವಿಟ್ಟು ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ ತೆರವುಗೊಳಿಸಿದ ಈ ಶಿವಾಜಿ ಮಹಾರಾಜರಾಗಿರ್ಬೋದು ಅಥವಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಮರುಸ್ಥಾಪನೆ ಮಾಡಬೇಕಂದು ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಬರ್ತೀನಿ ಹೊಸಮನ್. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ಇದು ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆದವರು ಇದೇನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಶಿವಾಜಿ ಮಹಾರಾಜರ ಈ ಪುತ್ಥಳಿಯನ್ನು ಏನ ಅಲ್ಲಿ ಸಂಸತ್ ಭವನ್ ಮುಂದೆ ತೆಗೆದಿರ್ತಾರಲ್ಲ, ಅದಕ್ಕಾಗಿ ನಾವು ಇವತ್ತ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ಎಲ್ಲಾ ಬಿಜಾಪುರದ ಎಲ್ಲಾ ಯುವಕರು ಹಾಗೂ ಎಲ್ಲಾ ನಮ್ಮ ಅಂತಂಬರ ಬಂದಿದ್ದಾರೆ. ಅದಕ್ಕೆ ಇವತ್ತು ನಾವ್ ಏನ್ ಸಂದೇಶ ಕೊಡಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತೇವೆ ಅಂದ್ರೆ, ನೀವು ಎಲ್ಲಿವರೆಗೆ ನೀವು ಅದನ್ನ ವಾಪಸ್ ಯಾವ್ದು ಸ್ಥಳದಾಗಿತ್ತಲ್ಲ ಆ ಸ್ಥಳದಾಗ ನೀವು ವಾಪಸ್ ನಿಂದಿರ್ಲಿಲ್ಲ ಅಂತ ತಿಳ್ಕೋರಿ, ಸ್ಥಳದಾಗ ಕುಣಿಸ್ಲಿಕ್ಕೆ ತಿಳ್ಕೋರಿ.
ಇದು ಹೋರಾಟ ಇಲ್ಲಿಂದ ಸ್ಟಾರ್ಟ್ ಆಗೈತಿ. ಈಗ ಇದು ಸಂಸತ್ ಮುತ್ತಿಗೆ ಹಾಕೋವರೆಗೆ ನಾವು ಬಿಡಂಗಿಲ್ಲ. ಮತ್ತ ಏನ್ ನಮಗೆ ಅನ್ಯಾಯ ಆಗೈತಲ್ಲ ಈಗ ಇಲ್ಲಿ ಬಾಬಾ ಸಾಹೇಬ್ರಾಗ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಾಗ್ಲಿ ರೀ, ಈ ಭವನ ಇದೇನ ಪುತ್ಳಿ ಏನ್ ತೆಗೆದಾರಲ್ಲ, ಈ ಪುತ್ಳಿ ಅಲ್ಲಿ ನಿರ್ಮಾಣ ಆಗೋವರೆಗೆ ಇಲ್ಲಿ ಹೊತ್ತಿಂದ ಸ್ಟಾರ್ಟ್ ಮಾಡಿ ನಾವು ಏನು ಪುತ್ಳಿ ಅನಾವರಣ ಉದ್ಘಾಟನೆ ಆಕೈತೆ ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ. ಇದನ್ನ ಈ ಹೋರಾಟಕ್ಕೆ ಬಂದಂತ ಎಲ್ಲಾ ಅನಂತಮರಿಗೆ ಏನ್ ಕರೆ ಕೊಡ್ತೀವಿ ಅಂದ್ರೆ ನಾವು ಈ ಹೋರಾಟ ಏನೈತೆ ಅನ್ನೋದ ನಿಮ್ ಮೊದಲು ಸತ್ಯತೆವಾಗಿ ಎಲ್ಲ ತಿಳ್ಕೊಡ್ರಿ. ತಿಳ್ಕೊಂಡ್ ಮುಂದಿನ ದಿನಮಾನದಲ್ಲಿ ನಿಮ್ ಹಳ್ಳಿ ಒಳಗಾಗ್ಲಿ ನಿಮ್ ಊರಲ್ಲೆಲ್ಲ ಜಾಗೃತ ಮಾಡ್ರಿ. ಇದು ಅನ್ಯಾಯ ಯಾರಿಗೆ ಆಗಿಲ್ಲ ಅಂದ್ರೆ ಎಲ್ಲಾರ್ಗಿ ಎಲ್ಲಾ ಮಾನವ ಕುಲಕ್ಕೆ ಇವತ್ತು ನಮಗ್ ತಂದಾರ ದಾಳಿ, ಮುಂದೊಂದ್ ದಿನಮಾನದಲ್ಲಿ ಎಲ್ಲರಿಗೂ ತರ್ತಾರೆ ಇದನ್ನ. ಈ ಛತ್ರಪತಿ ಶಿವಾಜಿ ಮಹಾರಾಜರ ಏನು ನಮಗ ಸ್ವಾತಂತ್ರ್ಯ ಸಲಾಗಿ ಏನ್ ಹೋರಾಟ ಮಾಡಿದಾರಲ್ಲ ಅವ್ರ ಮೂರ್ತಿನೂ ಅಲ್ಲಿ ತೆರವುಗೊಳಿಸಿದಾರ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸಂವಿಧಾನ ಬರ್ದಾರಲ್ಲ, ಬರ್ದಿದ್ರು ಅವ್ರಿಗೆ ಅರಿವಿಲ್ಲ, ಮುಂದಿನವ್ರಿಗೆ ಏನ್ ತೆಗೆದಾರಲ್ಲ. ಯಾಕೆ ಬರ್ದಾರ ಅಂದ್ರೆ ಬಾಬಾ ಸಾಹೇಬ್ ಹೇಳ್ಯಾರ, ನೀವ್ ಏನ್ ದಲಿತಿರೋದಿಲ್ಲ ಅಲ್ಲಿ ಒಳಗ್ ಹೋಗಿರ್ತೇಳಿ ಕೈ ಏನ್ ಮಾಡ್ಯಾರಲ್ಲ ಅದು ಅವ್ರಿಗೆ ತ್ರಾಸ ಆಗತೈತಿ, ಒಳಗ್ ಹೊಂಟಿರ್ತೇಳಿ ತ್ರಾಸ ಆಗತೈತಿ. ಅದಕ್ಕಾಗಿ ಅಲ್ಲಿಂದ ಮೂರ್ತಿನ ತೆರವುಗೊಳಿಸಿದಾರಲ್ಲ ಅದು ಈ ವಿಷಯ ಏನಿಲ್ಲ ಖಂಡನೀಯ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮೊದಲೇದಾಗಿ. ಆಮ್ಯಾಗ ಇದು ಮೂರ್ತಿ ಏನಿತ್ತಲ್ಲ ಅಲ್ಲಿ ಆದಷ್ಟು ಬೇಗ ಅಲ್ಲಿ ಏನ್ ತೆಗ್ದಿದಾರಲ್ಲ ಅಲ್ಲೇ ಬಂದ ನೀವು ಕೂಡಿಸ್ಬೇಕಂತೇಳಿ ನಿಮ್ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇವ್ರಿ. ಬಸವಕುಮಾರ್ ಕಾಂಬ್ಳೆ ಅಂತೇಳಿ ನಾವು ಇಲ್ಲಿಂದ ದಲಿತ ಮನಗೋಳ ಸೀದಾ ಯುವಕರ ಸರ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.